ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡೋದ್ರಿಂದಾಗಿ ಪಾದಚಾರಿಗಳಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಸಚಿವ ಕೃಷ್ಣ ಬೈರೇಗೌಡರು ಅವರು ನಾಳೆಯಿಂದ ಅಂದರೆ ಜುಲೈ 1ರಿಂದ ಯಾವುದೇ ರೀತಿ ಫುಟ್ಪಾತ್ ಮೇಲೆ ಬೀದಿ ವ್ಯಾಪಾರಿಗಳು ವ್ಯಾಪಾರ ಮಾಡೋ ಹಾಗಿಲ್ಲ, ಜೊತೆಗೆ ರಸ್ತೆಗಳಲ್ಲೂ ಕೂಡ ಗಾಡಿಯನ್ನು ಹಾಕೊಳ್ಳೋಗಿಲ್ಲ ಅಂತ ಹೇಳಿ ಒಂದು ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ವ್ಯಾಪಾರಿಗಳಿಗೆ ಇವತ್ತೇ ಡೆಡ್ಲೈನ್. ಅವರು ಎಲ್ಲೆಲ್ಲಿ ಫುಟ್ಪಾತ್ ಮೇಲೆ ಅಂಗಡಿಗಳನ್ನ ಹಾಕ್ಕೊಂಡಿದ್ದಾರೆ ಅದೆಲ್ಲವನ್ನು ಕೂಡ ತೆರವು ಮಾಡಬೇಕಾಗತ್ತೆ. ಸದ್ಯ ನಾನು ಇವಾಗ ಮಲ್ಲೇಶ್ವರಮಲ್ಲಿ ಇದ್ದೀನಿ. ಮಲ್ಲೇಶ್ವರಂ ಅಂತ ಹೇಳಿದ್ರೆ ಶಾಪಿಂಗ್ ಸ್ಟ್ರೀಟ್. ಬಹುತೇಕವಾಗಿ ಬೆಂಗಳೂರಿನ ಜನರು ಇಲ್ಲಿ ಬಂದು ಶಾಪಿಂಗನ್ನು ಮಾಡ್ತಾರೆ. ಬಟ್ಟೆ ಆಗಿರಬಹುದು, ಜುವೆಲರಿ ಆಗಿರಬಹುದು, ಎಲ್ಲ ರೀತಿಯ ವಸ್ತುಗಳು ಸಿಗುವಂತಹ ಮಲ್ಲೇಶ್ವರಂನಲ್ಲಿ ಸಾವಿರಕ್ಕೂ ಹೆಚ್ಚಿನ ಬೀದಿ ಬದಿ ವ್ಯಾಪಾರಿಗಳು ಇದ್ದಾರೆ. ನೀವು ಗಮನಿಸ್ತಾ ಇರ್ಬೋದು, ಈಗ ನಿಧಾನವಾಗಿ ಅಂಗಡಿಗಳೆಲ್ಲವೂ ಕೂಡ ಓಪನ್ ಆಗ್ತಾ ಇದೆ. ಸೊ ನಾಳೆಯಿಂದ ಇವ್ರು ಯಾರಿಗೂ ಕೂಡ ಈ ರೀತಿಯಲ್ಲಿ ಗಾಡಿಯನ್ನು ಹಾಕ್ಕೊಂಡು ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಇಲ್ಲ. ನೀವು ಗಮನಿಸ್ತಾ ಇರ್ಬೋದು, ವಯಸ್ಸಾದ ಅಜ್ಜಿಯೂ ಕೂಡ ತನ್ನ ಜೀವನವನ್ನು ಸಾಗಿಸ್ಲಿಕ್ಕೆ ಇದೇ ಬೀದಿ ಬದಿ ವ್ಯಾಪಾರವನ್ನು ನಂಬ್ಕೊಂಡಿರುವಂಥದ್ದು. ಆದರೆ ನಾಳೆಯಿಂದ ಎಲ್ಲವೂ ಕೂಡ ಬದಲಾಗುತ್ತೆ. ಸಂಪೂರ್ಣವಾಗಿ ರಸ್ತೆ ಹಾಗೆ ಫುಟ್ಪಾತ್ಗಳು ಸಾರ್ವಜನಿಕರ ಉಪಯೋಗಕ್ಕೆ ಮಾತ್ರ ಇರುತ್ತೆ. ಇದರಿಂದಾಗಿ ಒಂದು ಕಡೆ ವಿರೋಧವೂ ಕೂಡ ಕೇಳಿ ಬರ್ತಾ ಇದೆ ಬೀದಿ ಬದಿ ವ್ಯಾಪಾರಿಗಳಿಂದ. ಯಾಕಂತ ಹೇಳಿದ್ರೆ ನೂರಾರು ವರ್ಷಗಳಿಂದ, 10 ವರ್ಷಗಳಿಂದ ನಾವೆಲ್ಲರೂ ಕೂಡ ಇಲ್ಲಿ ವ್ಯಾಪಾರವನ್ನು ಮಾಡಿಕೊಂಡು ಜೀವನವನ್ನು ಸಾಗಿಸ್ತಾ ಇದ್ದೀವಿ. ನಮ್ಮ ಹಿಂದಿನ ನನ್ನ ತಂದೆ ಆಗಿರಬಹುದು, ಅವರೆಲ್ಲರೂ ಕೂಡ ಇಲ್ಲೇ ವ್ಯಾಪಾರವನ್ನು ಮಾಡ್ತಾ ಜೀವನವನ್ನು ಸಾಗಿಸ್ತಾ ಇದ್ದೀವಿ. ಅದನ್ನು ಇವಾಗ ನಾವು ಕೂಡ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ನಮಗೆ ಒಂದು ಅಂಗಡಿಯ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿಲ್ಲ. ಇವಾಗ ಏಕಾಏಕಿ ಈ ರೀತಿಯಲ್ಲಿ ಅಂಗಡಿಗಳನ್ನ ಅಥವಾ ಗಾಡಿಗಳನ್ನ ತೆಗೀರಿ ಅಂತ ಹೇಳಿದ್ರೆ ನಾವು ಯಾವ ರೀತಿಯಲ್ಲಿ ನಾಳೆಯಿಂದ ಜೀವನವನ್ನು ಸಾಗಿಸೋದು ಅನ್ನೋದು ಇವಾಗ ಬೀದಿ ಬದಿ ವ್ಯಾಪಾರಿಗಳ ಟೆನ್ಷನ್ ಕೂಡ ಆಗಿದೆ. ನನ್ನ ಜೊತೆ ಒಬ್ಬರು ಬೀದಿ ಬದಿ ವ್ಯಾಪಾರಿ ಇದ್ದಾರೆ, ಅವ್ರನ್ನ ನಾನು ಮಾತಾಡ್ಸ್ತಾ ಹೋಗ್ತೀನಿ. ಸರ್, ನಾಳೆಯಿಂದ ನೀವು ಅಂಗಡಿ ಹಾಕ್ಲಿಕ್ಕೆ ಇಲ್ಲಿ ಅವಕಾಶ ಇಲ್ಲ, ಏನು ಹೇಳ್ತೀರಾ? ಮೇಡಮ್, ಅವರು ನಮ್ಗೊಂದು ಜಾಗ ಅಂತ ಒಂದು ರೆಡಿ ಮಾಡಿಕೊಡ್ಲಿ, ನಾವು ಆಮೇಲೆ ಬೇಕಾದ್ರೆ ಅಂಗಡಿ ಖಾಲಿ ಮಾಡ್ತೀವಿ ಮೇಡಮ್. ಇವು ಸಡನ್ನಾಗಿ ಹೋಗಿ ಅಂದರೆ ನಾವು ಎಲ್ಲಿ ಹೋಗೋಣ ಹೇಳಿ ಅಲ್ವಾ? ಅವ್ರು ಹೇಳಬೇಕು ನಮ್ಗೆ ಇಂಥ ಒಂದು ಕಡೆ ಒಂದು ಜಾಗ ಕೊಡೋಕೆ ಹೇಳಿ, ನಾವು ಆಮೇಲೆ ಖಾಲಿ ಮಾಡ್ತೀವಿ. ಅದನ್ನ ಬಿಟ್ಬಿಟ್ಟು ಸಡನ್ನಾಗಿ ನೀವು ಖಾಲಿ ಮಾಡಿ ಅಂದರೆ ನಾವು ಎಲ್ಲಿ ಖಾಲಿ ಮಾಡೋಣ, ಎಲ್ಲಿಗಂತ ಹೋಗೋಣ? ಅವ್ರದ್ದಂತೂ ಮಾಲ್ಗಳಿದೆ ಮೇಡಮ್, ಲುಲು ಮಾಲ್ ಅಂತ ಅವು ಇವು ಇದ್ದಾವೆ, ಹೋಗ್ತಾರೆ. ನಾವೆಲ್ಲ ಬಡವರು ಮೇಡಮ್, ಫುಟ್ಪಾತಲ್ಲಿ ರೋಡಾಗಿ ಕೆಲಸ ಮಾಡೋರು. ನಮ್ಮಂತರ್ಗೂ ಕೂಡ ಈ ಥರ ಮಾಡಿದ್ರೆ ತಪ್ಪಾಗುತ್ತೆ ಅವ್ರಿಗೆ. ಅರ್ಥ ಆಯ್ತಾ? ನಮಗೆ ಫಸ್ಟ್ ಒಂದು ಜಾಗ ಅಂತ ಫಸ್ಟ್ ನಮಗೆ ರೆಡಿ ಮಾಡಿಕೊಡ್ಲಿ, ಆಮೇಲೆ ಬೇಕಾದ್ರೆ ಖಾಲಿ ಮಾಡ್ತೀವಿ. ಅವ್ರು ಹೇಳೋದೇ ಬೇಡ, ನಾವೇ ಖಾಲಿ ಮಾಡ್ತೀವಿ ಅಲ್ವಾ? ಇವಾಗ ನಾವು ಪಬ್ಲಿಕ್ ಯಾರು ಟಾಸ್ಕ್ ಕೊಡೋಕ್ಕಾಗಲ್ಲ. ಇವಾಗ ಅವ್ರು ನಮಗೆ ಅಂತ ಒಂದು ಜಾಗ ಕೊಡಲಿ, ನಾವು ಖಾಲಿ ಮಾಡ್ತೀವಿ. ಸರ್, ಅವರು ಇಲ್ಲಿ ಎತ್ತಿಸ್ತಾ ಇರುವಂತಹ ಕಾರಣ, ನೀವು ಫುಟ್ಪಾತ್ ಮೇಲೆ ಅಥವಾ ರೋಡ್ ಮೇಲೆ ಹಾಕೋತೀರಾ, ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಥವಾ ಪಾದಚಾರಿಗಳಿಗೆ ತೊಂದರೆ ಆಗುತ್ತೆ ನೀವು ವ್ಯಾಪಾರ ಮಾಡೋದ್ರಿಂದ ಅಂತ ಹೇಳಿ ಎತ್ತಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಮೇಡಮ್, ಇಲ್ಲಿ ಬರೋರೆಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳೇನು ಮೇಡಮ್, ಯಾರು ರಿಚ್ ಪೀಪಲ್ ಯಾರು ಬರೋಲ್ಲ ಇಲ್ಲಿ. ಯಾರಿಗೆ ಆಗಲ್ವೋ, ಲುಲು ಮಾಲ್ಗಳಲ್ಲಿ ಯಾರಿಗೂ ತೊಗೊಳಕ್ಕಾಗಲ್ವೋ ಅಂಥವ್ರು ಮಾತ್ರ ಇಲ್ಲಿ ಬರೋದು ಮೇಡಮ್. ಎಲ್ಲರೂ ಮಾಲಿಗೆ ಹೋಗಿ ತೊಗೊಳೋದಾಗಿದ್ದರೆ ಮಾಲಲ್ಲೇ ಹೋಗ್ತಿದ್ರು ಎಲ್ಲರೂ, ಫುಟ್ಪಾತಲ್ಲಿ ಯಾರೂ ಬರ್ತಾ ಇರಲಿಲ್ಲ ಅಲ್ವಾ? ಅದಕ್ಕೆ ಫಸ್ಟು ಫುಟ್ಪಾತಲ್ಲಿ ಎತ್ತಿಸ್ಬೇಕು ಅನ್ನೋದಾದರೆ ನಮಗೊಂದು ಜಾಗ ಕೊಡೋಕ್ಕೆ ಹೇಳಿ, ಆಮೇಲೆ ಎತ್ತಿಸ್ತೀವಿ ಮೇಡಮ್. ನಿಮಗೆ ಕಾರ್ಡ್ ಕೊಟ್ಟಿದ್ದಾರಾ ಸರ್? ಹಾಂ, ಕಾರ್ಡ್ ಕೊಟ್ಟಿದ್ದಾರೆ. ಕಾರ್ಡ್ ಏನಕ್ಕೆ ಕೊಟ್ಟಿದ್ದಾರೆ ಅಂತಲೇ ಗೊತ್ತಿಲ್ಲ. ಕಾರ್ಡ್ ಕೊಟ್ಟರೆ ನಮ್ಗೆ ಎತ್ತಿಸ್ಬೇಕಲ್ವ? ಎತ್ತಿಸೋ ಮುಂಚೆ ಫಸ್ಟ್ ಹೇಳ್ಬೇಕು, ಹೇಳ್ಬಿಟ್ಟು ಜಾಗ ಕೊಟ್ಬಿಟ್ಟು ಆದ್ಮೇಲೆ ನೀವು ನೋಂದಾಯಿತ ಬೀದಿ ಬದಿ ವ್ಯಾಪಾರಿ ಅಂತ ಕೊಟ್ಟು ನಿಮ್ಗೊಂದು ಐಡೆಂಟಿಟಿ ಅದು. ಸೊ ಬಟ್ ನಿಮ್ಗೆ ಅದೇ ಇನ್ನೂ ಅಂಗಡಿ ಏನು ಮಾಡಿಕೊಟ್ಟಿಲ್ಲ? ಏನು ಕೊಟ್ಟಿಲ್ಲ ಮೇಡಮ್. ಆ ಥರ ನಮ್ಗೆ ಅಂಗಡಿ ಕೊಟ್ಟು ಆ ಥರ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ಮೇಲೆ ನಾವು ಖಾಲಿ ಮಾಡ್ತೀವಿ. ಅಲ್ಲಿವರೆಗೂ ನಾವು ಖಾಲಿ ಮಾಡಲ್ಲ. ನಾಳೆ ಬಂದು ಅವರು ಬಲವಂತವಾಗಿ ಎತ್ತಿಸಿದ್ರೆ ಏನಿಲ್ಲ, ಲೂಲು ಮಲೆ ಹೋಗಿ ಕೂತ್ಕೊಂತೀವಿ, ಇನ್ನೇನಿಲ್ಲ. ಮತ್ತೆ ಈ ಲಾಸ್ಟಿಗೆ ಅವ್ರು ಅಲ್ಲೆಲ್ಲ ಕೊಡಬೇಕಲ್ಲ ಜಾಗ ನಮಗೆ. ಇವಾಗ ಮಂತ್ರಿ ಸ್ಥಾನ ಅವರೇ ಮೇಲೆ ಲೂಲು ಮಲೆ ಜಾಗ ಕೊಡೋಕೆ ಹೇಳಿ ಅಲ್ಲೇ ಇರ್ತೀವಿ ಅಷ್ಟೇ. ಓಕೆ, ಇದನ್ನ ಇಲ್ಲಿರುವಂತಹ ಬೀದಿ ಬದಿ ವ್ಯಾಪಾರಿ ಹೇಳ್ತಾ ಇರುವಂಥದ್ದು, ಲೂಲು ಮಾಲಲ್ಲಿ ಅಂದರೆ ಜಾಗ ಕೊಡಲಿ, ನಾವು ಅಲ್ಲಿ ಹೋಗಿ ವ್ಯಾಪಾರ ಮಾಡ್ತೀವಿ ಅಂತ ಹೇಳಿ. ನನ್ನ ಜೊತೆ ಒಂದು ಅಜ್ಜಿ ಇದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಅಜ್ಜಿ, ನಾಳೆಯಿಂದ ನೀವು ಈ ಥರ ಅಂಗಡಿ ಹಾಕ್ಕೊಳ್ಳಂಗಿಲ್ಲ, ಈ ಥರ ವ್ಯಾಪಾರ ಮಾಡಂಗಿಲ್ಲ, ಏನು ಹೇಳ್ತೀರಾ? ಒಟ್ಟಪ್ಪಡಿಗೆ ಏನು ಮಾಡೋದವ? ನಾವು ಹಿಂಗೆ ದೊಡ್ಡ ಉರ್ಕೊಂಡು ವ್ಯಾಪಾರ ಮಾಡೋರಲ್ಲ, ಇನ್ನೇನು 40 ವರ್ಷದಿಂದ ಮಾರ್ತಾವೆ. ನಾವೀಗ ಎಲ್ಲಿ ಹೋಗಿ ನಾವು ಇದನ್ನವ ನಾವು ಸಾಲ ಫಲ ಮಾಡಿರೋ ತೊಡ ಆಪ್ರೇಷನ್ ಆಗದ, 1 ಲಕ್ಷ ಸಾಲ ಮಾಡ್ಕೊಂಡ ತೊಡ ಆಪ್ರೇಷನ್ ಆಯಿತು. ನೀವು ಇದೊಂದು ಪುಟ್ಟ ಮಡಿಕೊಂಡು ವ್ಯಾಪಾರ ಮಾಡ್ತೀವಿ. ನಾವು ಎಲ್ಲಿ ಹೋಗಿ ಜೀವನ ಮಾಡವ? ಒಟ್ಟಪ್ಪಡಿಗೆ ನಮ್ಮ ಇದು ಮಾರಿ ನಾನೇ ಸಾಲ ತೀರ್ಸ್ಕೋಬೇಕು. ತೊಡ ಆಪ್ರೇಷನ್ ಆಗದ, ಹಿಂಗೆ ಕೋಲ್ ಇಟ್ಕೊಂಡು ಹಿಂಗೆ ತಿರ್ಗಾಡೋದು. ನಮ್ಗೆ ಯಾರು ನೋಡೋರಿಲ್ಲ, ಮಾಡೋರಿಲ್ಲ. ಇದು ಮಾಡಿದ್ರೆ ನಮ್ಗೆ ಜೀವನ, ಇದು ಮಾಡಿದವ್ರೆ ಜೀವನ ಇಲ್ಲ. ದಿನಕ್ಕೆ ಎಷ್ಟು ದುಡಿತೀರಾ ಹಣ್ಣು ಮಾರಿ ನೀವು? ತೀರಿದ್ರೆ ಆಯ್ತದ, ತೀರ್ದವ್ರಿಲ್ಲ. 1 ದಿವ್ಸ ತಂದು 3 ದಿವ್ಸ ಗಂಟ ಮಾರಬೇಕು. ಆವಾಗ ನಮ್ಗೆ ಒಂದು 50-100 ಲಾಭ ಸಿಗ್ತದೆ. ಅದರಲ್ಲೇ ಊಟನೂ ಮಾಡಿ ಸಾಲನೂ ತೀರಿಸ್ಬೇಕು. ಓಕೆ, ನಾಳೆ ಬಂದು ಬಲವಂತ, ಇವಾಗ ನೀವು ಎತ್ತಿಲ್ಲ ಅಂತ ಹೇಳಿದ್ರೆ ನಾಳೆ ಬಂದು ಬಲವಂತವಾಗಿ ನಿಮ್ನ ಎತ್ತಿಸ್ತಾರೆ. ಮುಂದಿನ ಜೀವನ ಹೆಂಗೆ ನಿಮ್ದು? ಏನು ಮಾಡ್ಬೇಕವ ಮುಂದೆ ಇದನ್ನ ಅದೇ ಭಯ ಆಗೋಗದ ನಮ್ಗೆ. ಹಿಂಗೆ ಎತ್ತಿಸ್ಬಿಡ್ತಾರಲ್ಲ, ಅಂಗಡಿ ಎತ್ತಿಸ್ಬಿಡ್ತಾರಲ್ಲ, ನಾವು ಹೆಂಗೆ ಮಾಡೋದು ಒಟ್ಟ ಜೀವನ? ನಾವು ಯಾವ ಥರದ ಜೀವನ ಸಾಯ್ಬೇಕಾಯ್ತದಪ್ಪ, ಇನ್ನೇನು ಮಾಡೋಕ್ಕದವ? ಹಾಂ, ಇಂಥ ಸ್ಥಿತಿ ಅದೇ ಮಾತ್ರ ಗೀತ್ರ ಕುಡ್ಕೊಂಡು ಸಾಯ್ಬೇಕು ಅಷ್ಟೇ. ಇನ್ನೆಲ್ಲಿ ನಮ್ಗೆ ಇದೊಂದು ಜಾಗ ಬಿಟ್ಟರೆ ಇನ್ನೆಲ್ಲೂ ಇಲ್ಲ. ಕುಂಟ್ಕೊಂಡು ಹೋಗಿ ವ್ಯಾಪಾರ ಮಾಡೋದು. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ನಾವು 50 ವರ್ಷದಿಂದ ಮಾಡ್ತಾ ಇದ್ದೀವಿ.
50 ವರ್ಷದಿಂದ 100 ವರ್ಷದಿಂದ ಮಾರಿರೋರೆಲ್ಲ ಸೊತ್ತಾಗೋರ ನಾವು ಬಂದು 50 ವರ್ಷ ಆಯಿತು. ನಾವು ಎಲ್ಲಿ ಜೀವನ ಮಾಡವ ನಾವು? ಸಾಲ ಮಾಡಿಬಿಟ್ಟು ಆಪ್ರೇಷನ್ ಆಗಿ 3 ಲಕ್ಷ ಸಾಲ ಮಾಡದ. ನಮ್ಗೆ ತಿನ್ನಕ್ಕೆ ಉಣ್ಣಕ್ಕೆ ಮನೆ ಬಾಡ್ಗೆ ಕಟ್ಕೊಂಡು ಎಲ್ಲಿ ಜೀವನ ಮಾಡವ ನಾವು? ನಿಮ್ಮ ಹೆಸರು? ಚಿಕ್ಕೋಳಮ್ಮ ಅಂತ. ಥ್ಯಾಂಕ್ ಯು. ಸೊ ನೀವು ನೋಡ್ತಾ ಇರ್ಬೋದು ಅಜ್ಜಿಯ ಪರಿಸ್ಥಿತಿಯು ಕೂಡ ಯಾವ ರೀತಿಯಲ್ಲಿದೆ ಅಂತ ಹೇಳಿ. ಆಪ್ರೇಷನ್ ಆಗಿದೆ, ಅದ್ರ ಸಾಲ ನಾನೇ ತೀರಿಸ್ಬೇಕು, 5 ಲಕ್ಷ ಸಾಲ ಮಾಡಿದ್ದೀನಿ ನಾನು ಅಂತ ಹೇಳಿ. ಮತ್ತೊಂದು ಭಾಗದಲ್ಲಿ ಒಬ್ರು ತಾತ ಇದ್ದಾರೆ, ಅವ್ರನ್ನೂ ಕೂಡ ನಾನು ಮಾತಾಡ್ಸ್ತಾ ಹೋಗ್ತೀನಿ. ತಾತ, ನಾಳೆಯಿಂದ ನೀವು ಈ ಥರ ಏನೋ ರೋಡಲ್ಲಿ ಹಣ್ಣು ಮಾರಂಗಿಲ್ಲ, ಏನು ಹೇಳ್ತೀರಾ? ಎಷ್ಟು ಕಷ್ಟ ಆಗುತ್ತೆ? ಎಷ್ಟು ನಮ್ಗೆ ಹೊಟ್ಟೆ ಮಾಲ್ ಮಾಡಿದ್ರೆ ಜೀವನ ಕಣವ. ಹೊಟ್ಟೆ ಮಾರ ನಾವು ಇವತ್ತಿನ ಮಾಡ್ತಿಲ್ಲ. ನಾವು ಕೆಲಸ ಗೌರ್ಮೆಂಟ್ ಕೆಲಸ ಇಲ್ಲ, ಇದು ಇಲ್ಲ, ಅಂಗಡಿಲಿಲ್ಲ. ನಾವು ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡೋರು. ನಾವು ಇನ್ನೇನು ಮಾಡ್ಬೇಕವ ಹೇಳಿ? ನಾಳೆ ಬದುಕು ಕಷ್ಟ. ಮತ್ತು ಅದೇನೋ ಪಾಲಿಟಲ್ ತಗೊಂಡು ಕುಡಿಬೇಕಾಗತ್ತೆ ನಾವು ವ್ಯಾಪಾರ ಇಲ್ಲ ಅಂದರೆ. ಎಲ್ಲಿ ಮಾಡೋಕ್ಕಾದ್ದು? ಅದು ಮಾಡಿದ್ರೆ ನಮ್ಗೆ ಜೀವನ. ನಿಮ್ಮಂಥವ್ರು 10 ರೂಪಾಯಿ ಲಾಭ ಕೊಡ್ತಾರೆ, ಅದರಲ್ಲಿ ನಾವು ಜೀವನ ಮಾಡ್ತೀವಿ. ನಾವು ಅದು ಇಲ್ದಿದ ಮೇಲೆ ನಾವು ಇನ್ನೆಲ್ಲಿಗೆ ಹೋಗವ? ಅದನ್ನೇ ಮಾಡೋದು ವ್ಯಾಪಾರ. ನಾವು 45 ವರ್ಷ ಆಯಿತು ನಾವು ಬಂದು ವ್ಯಾಪಾರ ಮಾಡೋದು. ಇದೇ ಜಾಗದಲ್ಲಿ 45 ವರ್ಷದಿಂದ ವ್ಯಾಪಾರ ಮಾಡ್ತಿರೋದು ನಾನು ಇಲ್ಲಿ. ನಾವು ಮೈಸೂರು, ಇಲ್ಲಿ ಇದೇ ಜಾಗದಲ್ಲಿ ಅವ್ರು ನಮ್ಮ ಮಿಸ್ಸೇಸು. ನಾವು ಇದೇ ಜಾಗದಲ್ಲಿ ಮಾರೋದು. ನಾವು ಜೀವನ ಮಾಡ್ತೀವಿ, ಸಾಲ ಪಾಲ ಮಾಡಿರ್ತೀವಿ. ಸಾಲ ನಿಮ್ಮಂಥವ್ರು ಇದು ಮಾಡ್ತಾರೆ, ಏನೋ ಮಾಡವ. ಇವಾಗ ನಾಳೆ ನಿಮ್ಮನ್ನ ಬಲವಂತವಾಗಿ ಎತ್ತಿಸ್ತಾರೆ, ನೀವು ಎತ್ತಲೇಬೇಕು ಅಂತಾರೆ, ಅವಾಗ ಏನು ಮಾಡ್ತೀರಾ? ನಾವು ಎಲ್ಲಿ ಜೀವನ ಮಾಡೋದು? ಎಲ್ಲಿ ಒಬ್ಬ ನಾವೇನು ಮಾಡೋದು ಜೀವನ ಅಂತ ಹೇಳ್ತೀವಿ, ನಾವು ಕೇಳ್ತೀವಿ. ನಾವು ಇನ್ನೆಲ್ಲಿಗೆ ಹೋಗೋವಪ್ಪ? ಪಾಲಿಟಲ್ ತಗೊಂಡು ಕುಡಿಬೇಕಾ? ನಾವು ಜೀವನ ಮಾಡೋದು ಈಗಿಲ್ಲೇ ಅಂತ ಹೇಳ್ತೀವಿ. ಏನು ಮಾಡೋದು? ನಿಮ್ಮ ಹೆಸರು? ಚೌರಯ್ಯ. ಥ್ಯಾಂಕ್ ಯು. ಸೊ ನೀವು ನೋಡ್ತಾ ಇರ್ಬೋದು, ಸುಮಾರು 40-50 ವರ್ಷದಿಂದಲೂ ಕೂಡ ವ್ಯಾಪಾರಸ್ಥರು ಇಲ್ಲಿ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ಈಗ ಇವತ್ತು ಅವರ ಡೆಡ್ಲೈನ್ ಮುಗ್ದೋಗುತ್ತೆ. ನಾಳೆಯಿಂದ ಇಲ್ಲಿ ಯಾವುದೇ ರೀತಿ ವ್ಯಾಪಾರಿಗಳು ಅಂಗಡಿಯನ್ನು ಆಗಿರಬಹುದು ಅಥವಾ ಇನ್ನಿತರ ವ್ಯಾಪಾರವನ್ನು ಮಾಡುವಂತಿಲ್ಲ ಅಂತ ಹೇಳಿ ಈಗ ಆಲ್ರೆಡಿ ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಕಾದು ನೋಡಬೇಕಾಗಿದೆ. ಕೃಷ್ಣ ಬೈರೇಗೌಡರು ಸಚಿವರು ಇವರ ಮನವಿಯನ್ನು ಆಲಿಸಿ ಇವರಿಗೆಲ್ಲ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡ್ತಾರಾ ಅಥವಾ ತಮ್ಮ ಹಠವೇ ಮೇಲು ಅಂತ ಹೇಳಿ ಫುಟ್ಪಾತ್ನಲ್ಲಿರುವಂತಹ ಅಂಗಡಿಗಳನ್ನ ತೆರವು ಮಾಡ್ತಾರಾ ಅಂತ ಹೇಳಿ. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.